ಸ್ನೇಹಿತರೆ ನೋಡ್ಬೋದು, ಅಪ್ರೂವ್ಡ್ ಬಂದ್ಬಿಟ್ಟು 10K ಅಮೌಂಟ್ ಅನ್ನೋದು ಅಪ್ರೂವ್ಡ್ ಆಗಿದೆ. ಇದೊಂದು ಎಮರ್ಜೆನ್ಸಿ ಲೋನ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಎಮರ್ಜೆನ್ಸಿ ಅಮೌಂಟ್ನ ಬೇಕಾಗಿದ್ದರೆ ಈ ಅಪ್ಲಿಕೇಶನ್ನ ನಾನು ಸಜೆಸ್ಟ್ ಮಾಡ್ತೇನೆ. ಯಾಕಂದರೆ ಎಮರ್ಜೆನ್ಸಿ ದುಡ್ಡು ನಿಮಗೆ ಎಲ್ಲೋ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಬೇರೆ ಟೈಮಲ್ಲಿ ಈ ಅಪ್ಲಿಕೇಶನ್ನ ನಾನು ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ. ಅಪ್ಲೈ ಮಾಡ್ಕೋಬೇಕನ್ನೋರು ಅಪ್ಲಿಕೇಶನ್ ಲಿಂಕ್ನ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಕೆಲವೊಂದು ಬೇಸಿಕ್ ಡೀಟೇಲ್ನ ಕೇಳಿದ್ರೆ ಸ್ನೇಹಿತರೆ, ಆ್ಯಸ್ ಪರ್ ಆಧಾರ್ ಕಾರ್ಡು, ಆ್ಯಸ್ ಪರ್ ಪ್ಯಾನ್ ಕಾರ್ಡು ಡೀಟೇಲ್ನ ಫಿಲ್ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಸಿಬಿಲ್ ಸ್ಕೋರ್ 680 ಅಥವಾ 690ಗಿಂತ ಮೇಲೆ ಇದ್ದರೆ 100% ನಿಮಗೆ ಈ ಲೋನ್ ಅಪ್ಲಿಕೇಶನಲ್ಲಿ ನಿಮಗೆ ಲಿಮಿಟ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಸ್ನೇಹಿತರೆ, ನಮಗೆ ಅಪ್ಲಿಕೇಶನಲ್ಲಿ ನಮ್ಮ ಲಿಮಿಟ್ ಕೂಡ ಶೋ ಆಗ್ತಾ ಇದೆ 10,000. ಇದೊಂದು ಎಮರ್ಜೆನ್ಸಿ ಲೋನ್ ಅಪ್ಲಿಕೇಶನ್ ಸ್ನೇಹಿತರೆ. ನಮಗೆ 10,000ಗೆ 2 months ಟೈಮ್ ಇದೆ ರೀಪೇಮೆಂಟ್ ಮಾಡೋಕ್ಕೆ. ಪರ್ ಮಂತ್ ಬಂದ್ಬಿಟ್ಟು 6,631 ರುಪೀಸು ರೀಪೇಮೆಂಟು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ಇಲ್ಲಿ 2 months ಇದೆ. ನಿಮ್ಗೇನಾದರೂ ಲೋನ್ ಬೇಕು, ನಾನು ತಗೊಳ್ಳೇಬೇಕು ಅಂದ್ಕೊಂಡ್ರೆ ಈ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕೆ ಒಂದು ಲೈನ್ ಕೊಟ್ಟಿದ್ದಾನೆ, ಅದರ ಮೇಲೆ ನೀವು ಇದು ಮಾಡಿಕೊಂಡ್ರೆ ನಿಮಗೆ ಅಮೌಂಟ್ ಅನ್ನೋದು ಅಡ್ಜಸ್ಟ್ ಆಗುತ್ತೆ. ಅಮೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಎಕ್ಸೆಪ್ಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 10K ಸೆಲೆಕ್ಟ್ ಮಾಡ್ಕೊಂಡು ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ ಇಲ್ಲಿ ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಜನರೇಟ್ ಆಗುತ್ತೆ. ಅಗ್ರಿಮೆಂಟ್ ಜನರೇಟ್ ಆಗಿದ್ದು ಒಂದು ಒಂದು OTPನ ಬರಬೇಕು, ಎಂಟರ್ ಮಾಡಬೇಕಾಗುತ್ತೆ. ಗೆಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು OTPನ ಬರುತ್ತೆ ನಿಮ್ಮ ನಂಬರ್ಗೆ. ಬಂದಿರುವಂಥ OTPನ ಇಲ್ಲಿ ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಫಾರ್ ಡಿಸ್ಪರ್ಸಲ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟು ಅಮೌಂಟ್ ಅನ್ನೋದು ನಿಮ್ಮ ಅಕೌಂಟಿಗೆ ಬರುತ್ತೆ ಸ್ನೇಹಿತರೆ. ಬನ್ನಿ OTPನ ಎಂಟರ್ ಮಾಡೋಣ. OTPನ ಎಂಟರ್ ನೋಡಿ ಸ್ನೇಹಿತರೆ, OTPನ ಎಂಟರ್ ಮಾಡಿದ್ಮೇಲೆ ಕನ್ಫರ್ಮ್ ಫಾರ್ ಡಿಸ್ಪರ್ಸಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ನಮ್ಮ ಅಮೌಂಟ್ ಅನ್ನೋದು ನಮ್ಮ ಅಕೌಂಟಿಗೆ ವಿತಿನ್ 10 to 15 ಸೆಕೆಂಡಲ್ಲೇ ನಮ್ಮ ಅಮೌಂಟ್ ಅನ್ನೋದು ನಮ್ಮ ಅಕೌಂಟಿಗೆ ಬಂದಿದೆ ಕೂಡ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾವು ಅಪ್ಲೈ ಮಾಡಿರೋದು ಅಮೌಂಟ್ ಬಂದ್ಬಿಟ್ಟು 10,000, ನಮ್ಮ ಅಕೌಂಟಿಗೆ ಬಂದಿರೋಂಥ ಅಮೌಂಟು 9,000, ರೀಪೇಮೆಂಟ್ ಮಾಡಬೇಕಾಗಿರೋದು ಅಮೌಂಟು 13,260 ರುಪೀಸು. ಇಲ್ಲಿ ನೋಡ್ಬೋದು ನಮಗೆ 4,200 ರೂಪಾಯಿ 260 ರೂಪಾಯಿ ನಾವು ಎಕ್ಸ್ಟ್ರಾ ಅನ್ನೋದು ಪೇ ಮಾಡಬೇಕಾಗುತ್ತೆ. ಇದು ಬರೀ 2 monthsಗೆ. ಹಾಗಾಗಿ ನಾನು ನಿಮಗೆ ಹೇಳಿದ್ದು, ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ ಈ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸಿಬಿಲ್ ಒನ್ ಟೈಮ್ ಹಾಳಾಗ್ಬಿಟ್ರೆ ನಿಮಗೆ ಫ್ಯೂಚರಲ್ಲಿ ಯಾವುದೇ ಲೋನ್ ಅನ್ನೋದು ತೆಗಿಯೋಕ್ಕಾಗಲ್ಲ ಸ್ನೇಹಿತರೆ. ಬ್ಯಾಂಕಲ್ಲಿ ಆಗಿರ್ಬೋದು ಅಥವಾ NBFC ಕಂಪ್ನಿಯಲ್ಲಿ ಆಗಿರ್ಬೋದು ಅಥವಾ ಆನ್ಲೈನ್ ಲೋನ್ ಆಗಿರ್ಬೋದು, ಬೇರೆ ಯಾವುದೇ ರೀತಿ ನಿಮಗೆ ಲೋನ್ ಅನ್ನೋದು ಸಿಗೋಲ್ಲ ಅಂತ ಹೇಳ್ತೇನೆ. ನಿಮಗೆ ಎಮರ್ಜೆನ್ಸಿ ಇದ್ದರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸಿದ ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ಜೊತೆಗೆ. ಅಲ್ಲಿವರೆಗೂ ಸಿಗೋ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.